ನಾವಿವತ್ತು ಹೊರಟಿರೋದು ಸುತ್ತಲೂ ಬೆಟ್ಟಗಳಿಂದ ಕೂಡಿದ್ದು ಅದರ ಮಧ್ಯದಲ್ಲಿ ಅಡಗಿರುವ ಕೆರೆಗೆ. ಅದೇ ಅಯ್ಯನ ಕೆರೆ. ಚಿಕ್ಕಮಗಳೂರಿನಿಂದ 27 ಕಿಲೋಮೀಟರ್, ಸಕ್ರಾಪಟ್ಟಣದಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. She moves like a map with no borders, a whisper caught in the wind. I see her boots at the corner cafe, with a notebook and a grin. She's chasing skies I've never named, while I stay in my lane. But something in the way she ಸುಮಾರು 12ನೇ ಶತಮಾನದಲ್ಲಿ ಜನರಿಗೆ ನೀರು ಸಿಗಬೇಕು, ಕೃಷಿ ಉಪಯೋಗ ಆಗ್ಲಿ ಅಂತ ಸಕ್ರೆಪಟ್ಟಣದ ಸ್ಥಳೀಯ ಅರಸನಾದ ರುಕ್ಮಂಗಡರಾಯರು ನಿರ್ಮಿಸಿದರು ಅಂತ ಹೇಳ್ತಾರೆ. ನಂತರ 1156ರ ವೇಳೆಯಲ್ಲಿ ಹೊಯ್ಸಳರ ದೊರೆಯಾದಂತಹ ನರಸಿಂಹ ಪ್ರಥಮ ಸಹ ಕೆರೆಯನ್ನ ನವೀಕರಿಸಿದ್ರು ಅಂತಾನು ಹೇಳ್ತಾರೆ. ಇಲ್ಲಿನ ಪ್ರಕೃತಿಯ ಸೌಂದರ್ಯದ ಬಗ್ಗೆ ಹೇಳೋದಾದ್ರೆ, ಬೆಟ್ಟಗಳ ನಡುವೆ ಹರಡಿಕೊಂಡಿರುವ ವಿಶಾಲವಾದ ನೀರಿನ ಪ್ರದೇಶ, ನೀರಿನ ಮೇಲೆ ಬೀಳುವ ಸೂರ್ಯನ ಕಿರಣಗಳು, ಬೆಳಗಿನ ಸಮಯದಲ್ಲಿ ಆಕಾಶದ ಬಣ್ಣಗಳನ್ನು ಪ್ರತಿಬಿಂಬಿಸುವ ಕೆರೆ, ಇದಿಷ್ಟು ಅಯ್ಯನ ಕೆರೆಯನ್ನು ಸುಂದರವಾಗಿ ಕಾಣಲು ಮುಖ್ಯವಾಗಿದೆ. ಅಯ್ಯನ ಕೆರೆ ಕೇವಲ ಪ್ರವಾಸಿ ತಾಣ ಅಲ್ಲ, ಶತಮಾನಗಳಿಂದ ಈ ಭಾಗದ ಕೃಷಿಗೆ ಪ್ರಮುಖ ನೀರಿನ ಮೂಲ ಆಗಿದೆ. ಕರ್ನಾಟಕದ ಪ್ರವಾಸೋದ್ಯಮದ ಮಾಹಿತಿಯ ಪ್ರಕಾರ ಕೆರೆಯ ನೀರು ಸುಮಾರು 1754 ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ವಿವಿಧ ಬೆಳೆಗಳನ್ನು ಬೆಳೆಯಲು ಸಹ ನೀರನ್ನು ಒದಗಿಸುತ್ತೆ. ನಿಮಗೆ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.